ಆತ್ಮೀಯರೇ ನಮಸ್ಕಾರ. ದೇಶ ನೋಡುವ, ಕೋಶ ಓದುವ ಹವ್ಯಾಸದ ಮುಂದುವರೆದ ಭಾಗವಾಗಿ ಕಳೆದ ತಿಂಗಳು 31ರಂದು ಸೇವೆಯಿಂದ ನಿವೃತ್ತಿಯಾದ ನಂತರ ಗದುಗಿನಲ್ಲಿ ಜೂನ್ 2ನೇ ತಾರೀಕಿನಂದು ಸಮಕಾಲೀನರ ಸಮಾಗಮ ಕಾರ್ಯಕ್ರಮ ಪೂರ್ಣಗೊಂಡ ನಂತರ ಕಳೆದ ತಿಂಗಳು ನಿರ್ಣಯವಾದಂತೆ ನನ್ನ ಜಪಾನ್ ಪ್ರವಾಸ ಪ್ರಾರಂಭವಾಗಿದೆ. ಆತ್ಮೀಯರೇ, ಪುಟ್ಟ ದ್ವೀಪ, ನಡುಗುವ ಭೂಮಿ, ಆಗಾಗ ಅಪ್ಪಳಿಸುವ ಸುನಾಮಿ, ಹೀಗೆ ಅನೇಕ ಪರಿಸರ ಮತ್ತು ಪ್ರಾಕೃತಿಕ ಸಂಕಷ್ಟಗಳ ಮಧ್ಯ ಎರಡನೆಯ ಮಹಾಯುದ್ಧದಲ್ಲಿ ಹಿರೋಶಿಮಾ ನಾಗಾಸಾಕಿ ದುರಂತದ ನಂತರ ಜಪಾನ್ ತನ್ನ ಬದುಕನ್ನ ಕಟ್ಟಿಕೊಂಡ ಬಗೆ ಜಾಗತಿಕ ವಿಸ್ಮಯ, ತಂತ್ರಜ್ಞಾನ, ವೈಜ್ಞಾನಿಕ ಬೆಳವಣಿಗೆ, ಹೀಗೆ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದ ದೇಶ ಜಪಾನ್. ಈ ಜಪಾನನ್ನು ನೋಡುವುದು, ಈ ಜಪಾನ್ ಬಗ್ಗೆ ಓದುವುದು ಅನೇಕ ವರ್ಷಗಳ ನನ್ನ ಕುತೂಹಲವಾಗಿತ್ತು. ಪುಸ್ತಕಗಳಲ್ಲಿ ಓದಿ ಅನುಭವಿಸಿದ ಭಾವನೆಗಳಿಗಿಂತಲೂ ಭಿನ್ನವಾದ ಅನುಭವ ನನಗೆ ಟೋಕಿಯೋದಿಂದ ಪ್ರಾರಂಭ ಆಯಿತು. ಬೆಂಗಳೂರಿನಿಂದ ಹೊರಟು ಟೋಕಿಯೋ ತಲುಪಿದ ರಾತ್ರಿಯಂದೇ ಜಪಾನ್ ತನ್ನ ವಿಶಿಷ್ಟತೆಗಳನ್ನು ಪರಿಚಯಿಸುತ್ತಾ ಸಾಗಿದೆ. ಜಪಾನಿನ ಟೋಕಿಯೋ ನಗರದ ಅನೇಕ ಪ್ರಮುಖ ಸ್ಥಳಗಳ ಭೇಟಿಯ ನಂತರ ಜಪಾನ್ ಟೋಕಿಯೋ ಕನ್ನಡ ಸಂಘದ ಅಧ್ಯಕ್ಷ ಗಣೇಶ್ ಮೇಗೂರವರ ಆತಿಥ್ಯವನ್ನ ಸ್ವೀಕರಿಸಿ ಅವರೊಂದಿಗೆ ಮಾತನಾಡಿದ ಸಂದರ್ಶನವೂ ಇಲ್ಲಿ ದಾಖಲಾಗಿದೆ. ಹಾಗೆ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿದ ರೈಲುಗಳು, ಬಾನೆತ್ತರದ ಕಟ್ಟಡಗಳು, ಶಿಸ್ತಿನ ರಸ್ತೆಗಳು, ಅಷ್ಟೇ ಅಚ್ಚುಕಟ್ಟಾಗಿ ಇರುವೆ ಸಾಲಿನಂತೆ ಓಡಾಡುವ ಜನರು, ಹೀಗೆ ಜಪಾನನ್ನು ಕೆಲವು ಸಾಲುಗಳಲ್ಲಿ ಕಟ್ಟಿಡುವುದು ಕಷ್ಟ. ಹಾಗೆ ಇಂದಿನ ದೃಶ್ಯ ಮಾಧ್ಯಮದ ಪ್ರಸಂಗದಲ್ಲಿ ಕಣ್ಣಿಗೆ ಕಂಡದ್ದನ್ನು ಸಾಧ್ಯವಾದಷ್ಟು ಚಿತ್ರಿಸಿ ನಿಮ್ಮೊಂದಿಗೆ ನಿತ್ಯ ಹಂಚಿಕೊಳ್ಳುತ್ತಾ ಹೋಗುತ್ತೇನೆ. ಈ ಜಪಾನ್ ದೇಶದ ಅನುಭವಗಳನ್ನು ಮತ್ತೆ ನಾವು ನೋಡ್ತಾನೇ ಇರೋಣ. ನಮಸ್ಕಾರ.